ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿಟ್ರೆ ಇಲ್ಲಿ ಅಚ್ಯುತ್ ಪ್ರೀತಿಯನ್ನು ಭೂಮಿ ರಿಜೆಕ್ಟ್ ಮಾಡಿದ್ಲ. ಇದರ ನಡುವೆ ತನ್ನ ಗುಟ್ಟನ್ನು ಬಿಚ್ಚಿಟ್ಟೇ ಬಿಟ್ಲು ಭೂಮಿ ಅಂತ ಹೇಳ್ಬೋದು. ಇತ್ತ ಕಡೆ ದಿವ್ಯಾನೇ ಗಡಗಡ ನಡ್ಗಿದ್ದಾಗ ದಿವ್ಯಾನೇ ಮೇಲೆ ಅಟ್ಯಾಕ್ ಮಾಡಿರೋದು ಯಾರು ಇದನ್ನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಚ್ಯುತ್ನ ಇಂಪ್ರೆಸ್ ಮಾಡಬೇಕು ಅಂತ ಶಾರ್ಟ್ ಡ್ರೆಸ್ಸನ್ನು ವೇವ್ ಮಾಡಿದಾಳೆ ಇಲ್ಲಿ ಭೂಮಿ. ಆಕೆ ನಿಜಕ್ಕೂ ಅದರಲ್ಲಿ ಕಂಫರ್ಟಬಲ್ ಇಲ್ಲ, ಬಟ್ ಅಚ್ಯುತ್ನ ಇಂಪ್ರೆಸ್ ಮಾಡಬೇಕು ಅನ್ನೋದು ಆಕೆ ಇಚ್ಛೆ ಆಗುತ್ತೋ. ಇದರಿಂದಾಗಿ ಅಚ್ಯುತ್ ಭೂಮಿಯನ್ನು ಯಾಕದು ಭೂಮಿ ಇಂಥ ಡ್ರೆಸ್ಸೆಲ್ಲ ನಿನಗೆ ಇಷ್ಟನಾ, ನಿನಗೆ ಇಷ್ಟ ಇದ್ದು ನೀನು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀನು ಇಂಥ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಇದ್ದೀನಿ, ನಂಗೆ ಇಷ್ಟ ಆಗುತ್ತೆ ಅಂದರೆ ನೀನು ಶಾರ್ಟ್ ಡ್ರೆಸ್ ಹಾಕಿದ್ರು ಕೂಡ ನಂಗೆ ಇಷ್ಟನೇ ಅಂತ ಹೇಳ್ತಾರೆ. ಆದರೆ ನೀನು ನನ್ನನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ, ಬೇರೆಯವ್ರಿಗೆ ಯಾರು ಹಾಕ್ಕೋತಾರೆ ಅನ್ನೋ ಕಾರಣಕ್ಕೆ ನೀನು ಈ ರೀತಿ ಹಾಕ್ಕೊಳ್ಳೋದಾದರೆ ಖಂಡಿತ ಇದರ ಅವಶ್ಯಕತೆ ಇಲ್ಲ. ಯಾಕಂದರೆ ನೀನು ಬೇರೆ ಹುಡುಗಿರ ಥರ ಇರಬೇಕು ಅಂತ ಯಾಕೆ ಬಯಸ್ತಿದ್ಯಾ? ನಿಜಕ್ಕೂ ಅವರು ಶಾರ್ಟ್ ಡ್ರೆಸ್ಸನ್ನು ಹಾಕ್ಬೋದು, ಮೋಡಾಗಿ ಕಾಣಿಸ್ಬಹುದು, ಆದರೆ ನಿನ್ನಲ್ಲಿ ಇರ್ತಕ್ಕಂಥ ಗುಣಗಳು ಅವರಲ್ಲಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ನೀನು ಎಷ್ಟು ಒಳ್ಳೆ ಹುಡುಗಿ, ನಿಜಕ್ಕೂ ಎಲ್ಲರೂ ಥರ ಇರೋಕ್ಕಾಗೋದಿಲ್ಲ, ನಿನ್ನ ಥರ ಅಂತೂ ಯಾರೂ ಇರೋಕ್ಕಾಗೋದಿಲ್ಲ. ಮನೆಯವ್ರನ್ನ ಎಷ್ಟು ಕಾಳಜಿ ಮಾಡ್ತೀಯ, ನಿನಗೇನಾದರೂ ಪರವಾಗಿಲ್ಲ, ಮನೆಯವ್ರು ಚೆನ್ನಾಗಿರಬೇಕು ಅಂತ ಮನೆಯವರ ಖುಷಿ ಸಂತೋಷಕ್ಕೋಸ್ಕರ ಇರ್ತೀಯ. ಇಂಥ ಒಂದು ಗುಣ ಅವರಲ್ಲಿ ಇರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ಯಾ, ಅದು ನಿನ್ನ ಸ್ಪೆಷಲ್ ಕ್ಯಾರೆಕ್ಟರ್. ಆ ಒಂದು ಗುಣಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಅಂತ ಹೇಳಿ ಅಚ್ಯುತ್ ಭೂಮಿಯನ್ನು ಹಾಡಿ ಹೋಗ್ಲುತ್ತಾರೆ. ನಂತರ ಇಲ್ಲಿ ಹೋಗಿ ನಿನ್ನ ಫೇವ್ರೆಟ್ ಸೀರೆನ ಉಟ್ಕೊಂಬ, ನನ್ನ ಭೂಮಿ ಅದರನ್ನೇ ಚೆಂದ ಕಾಣಿಸೋದು, ನನ್ನ ಭೂಮಿ ಹಾಗೆ ಇದ್ರೇ ಚೆಂದ ಅಂತ ಕೂಡ ಅಚ್ಯುತ್ ಹೇಳ್ತಾರೆ. ನಂತರ ಎತ್ತ ಕಡೆ ದೇವಿಯಾನಿ ತನ್ನ ಮಗಳು ಹೇಳಿದಂಥ ಮಾತನ್ನು ಕೇಳಿ ಅಶ್ವಿನಿಗೆ ಕಾಲ್ ಮಾಡಿ ತನ್ನ ರೂಮಿಗೆ ಕರೆಸ್ಕೊಂಡಿದ್ದಾರೆ. ಅತ್ತ ಕಡೆ ಅಶ್ವಿನಿ ಏನದು ಮೇಡಮ್, ಇರೋದು ಒಂದೇ ಮನೆಯಲ್ಲಿ, ನೇರವಾಗಿ ಭೇಟಿ ಮಾಡ್ಬೋದಿತ್ತಲ್ವ, ಅದನ್ನು ಬಿಟ್ಟು ಈ ರೀತಿ ಫೋನ್ ಮಾಡಿ ಕರೆಸ್ಕೊಡೋದಿಲ್ಲ ಏನಿದೆ ಅಂತ ಅಶ್ವಿನಿ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ದೇವ್ಯಾನಿ ನೀನೇನು ನನ್ನ ಮಗಳ ಹತ್ರ ಬಂದು ಹೇಳಿದ್ದು, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ದೇವ್ಯಾನಿ ಕೇಳಿದಾಗ, ಯಾಕೆ ಮೇಡಮ್ ಇಷ್ಟೊಂದು ವಿಯರ್ಡಾಗಿ ಬಿಹೇವ್ ಮಾಡ್ತಿದ್ರ, ನೀವೇ ತಾನೇ ಹೇಳಿದ್ದು ನಿಮಗೇನೋ ಆ ನಚ್ಚು ಜೊತೆ ನಿಮ್ಮ ಮಗಳು ಎಂಗೇಜ್ಮೆಂಟ್ ಮಾಡುವ ಆಸೆ ಇರಲಿಲ್ಲ, ಮನೆಯವರು ಒತ್ತಾಯ ಮಾಡಿದ್ರು ಅಂತ ಅದಕ್ಕೋಸ್ಕರನೇ ಎಂಗೇಜ್ಮೆಂಟ್ ಮಾಡಿದ್ದು ಅಂತ ಹೇಳಿದ್ರಲ್ವ, ಮತ್ತಿನ್ನು ಯಾಕೆ ನಿಮಗೆ ನಾನು ಆ ರೀತಿ ಹೇಳಿದ್ರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಅಶ್ವಿನಿ ಹೇಳ್ತಾರೆ. ಸುಮ್ಮನೆ ಏನೂ ಮಾತಾಡಬೇಡ, ನಚ್ಚಿ ಜೊತೆನೇ ನನ್ನ ಮಗಳು ಎಂಗೇಜ್ಮೆಂಟ್ ನಡೆಯುತ್ತೆ, ನಚ್ಚಿ ಮೇಲೆ ಕಣ್ಣು ಹಾಕ್ಬೇಡ ಅಂತ ನೇರವಾಗಿ ದೇವಿಯಾನಿ ಮಾತನಾಡ್ತಾರೆ. ಹೌದಾ, ಇದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳಿ ಅಶ್ವಿನಿ ಕೇಳ್ತಿದ್ರೆ, ನಿನ್ಗೇನು ಬೇಕು ಕೇಳೋ, ಆದರೆ ನಚ್ಚಿನ ಮಾತ್ರ ಮದುವೆ ಆಗ್ತೀನಿ ಅನ್ನೋದನ್ನು ಬಿಟ್ಟು ಬಿಡು ಅಂತ ಹೇಳಿ ದೇವ್ಯಾನಿ ಹೇಳಿದಾಗ, ಹೌದಾ ಸರಿ ಆಯಿತು ಬಿಡಿ, ಇಡೀ ದೇವಸನ್ನಿಧಿ ಮನೆ ಆಸ್ತಿಯನ್ನು ನನ್ನ ಹೆಸರಿಗೆ ಬರ್ಕೊಡ್ಲಿಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ ತಕ್ಷಣ ದೇವ್ಯಾನಿ ಶಾಕ್ ಆಗ್ತಾರೆ. ಆಗೋದಿಲ್ಲ ಅಲ್ವಾ, ನೋಡಿ ಒಂದು ವಿಷಯ ಹೇಳ್ತೀನಿ, ಇಡೀ ದೇವಸನ್ನಿಧಿ ಮನೆ ಆಸ್ತಿ ಹಾಗೆ ನಚ್ಚಿ ಇಬ್ಬರನ್ನ ಕೂಡ ಒಂದು ತಕಡಿಲಿಟ್ರೆ ನನ್ನ ಆಯ್ಕೆ ಯಾವತ್ತೂ ಕೂಡ ನಚ್ಚಿನೇ ಆಗಿರ್ತಾನೆ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಚ್ಚಿ ಎಂಗೇಜ್ಮೆಂಟ್ ಅಂಜು ಜೊತೆ ಆಗಿರ್ಬೋದು, ಆದರೆ ಮದುವೆ ಆಗೋದು ನನ್ನ ಜೊತೆನೇ ಮಾತ್ರನೇ, ಯಾವುದೇ ಕಾರಣಕ್ಕೂ ನಚ್ಚಿ ಅಂಜುಗೆ ಸಿಗುವುದಿಲ್ಲ, ಇದನ್ನು ಚಾಲೆಂಜ್ ಹಾಕಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಶ್ವಿನಿ ಅಲ್ಲಿಂದ ಹೊರಡ್ತಾರೆ. ಇದರಿಂದಾಗಿ ಅಂಜು ಕೆಂಡವಾಗ್ತಾಳೆ. ಏನು ಅಂದ್ಕೊಂಡಿದ್ದಾಳೆ ಇವಳು, ಇಷ್ಟು ದಿನ ಅಂಜುನ ನೋಡಿದ್ದೆ ಬೇರೆ, ಇನ್ನು ಮುಂದೆ ಈ ಅಶ್ವಿನಿ ಈ ಅಂಜು ಇನ್ನೊಂದು ಫೇಸನ್ನು ನೋಡ್ತಾಳೆ. ಅದು ಹೇಗೆ ಇವಳು ನನ್ನ ನಚ್ಚಿನ ದೂರ ಮಾಡ್ತಾಳೆ ನಾನು ನೋಡೇ ಬಿಡ್ತೀನಿ. ಇಷ್ಟು ದಿನ ನಾನು ಅಚ್ಯುತ್ಗೆ ರಿಂಗ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಅಚ್ಯುತ್ಗಲ್ಲ ನಚ್ಚಿಗೆ ರಿಂಗ್ ಹಾಕೋದು, ಅದು ಹೇಗೆ ಇವಳು ತಡಿತಾಳೆ ನೋಡೇ ಬಿಡೋಣ ಅಂತ ಹೇಳಿ ಅಂಜು ಹೇಳಿದಾಗ, ಶುಭಾಷ್ ಮಗಳೇ ಅಂತ ಹೇಳಿ ದೇವಿಯಾನಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ತದನಂತರ ಮನೆಯಲ್ಲಿ ಹೊರಗಡೆ ಎಲ್ಲರೂ ಕೂಡ ಅಚ್ಯುತ್ ಮತ್ತು ಭೂಮಿ ನಚ್ಚಿ ಮತ್ತು ಅಂಜುಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅಚ್ಯುತ್ ಮತ್ತು ಭೂಮಿ ಬರ್ತಾರೆ. ಭೂಮಿಯನ್ನು ನೋಡಿದೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ ಭೂಮಿ, ಯಾಕಮ್ಮ ಈ ರೀತಿ ಇದೆಯಾ ಅಂತ ಅಜ್ಜಿ ಕೇಳ್ತಿದ್ದಾರೆ. ಅಯ್ಯೋ ಏನಿಲ್ಲ ಅಜ್ಜಿ, ನನ್ನ ಭೂಮಿ ಅದೇ ರೀತಿ ಇದ್ರೇ ಚೆಂದ ಕಾಣಿಸೋದು ಅಂತ ಅಜ್ಜಿತ್ ಹೇಳ್ತಾರೆ. ಬಿಕಾಸ್ ಇನ್ನೂ ಕೂಡ ಶಾರ್ಟ್ ಡ್ರೆಸ್ನ ಒಂದು ಹೆಡೇಕಿಂದ ಇನ್ನೂ ಕೂಡ ಭೂಮಿ ಹೊರಬಂದಿಲ್ಲ ಅಂತಲೇ ಹೇಳ್ಬೋದು. ತದನಂತರ ನೀವಿಬ್ಬರು ಹೊರಗಡೆ ಹೋಗ್ತಿದ್ರಲ್ವ, ನಾನು ಅವತ್ತು ಟ್ರಿಪ್ಗೆ ಹೋಗಿದ್ದಾಗ ಹೇಳಿದ ಮಾತನ್ನು ನೀವು ಮರ್ತು ಬಿಟ್ರಿ ಅಂತ ಅನಿಸುತ್ತೆ ಅಂತ ಅಚ್ಯುತ್ ಭೂಮಿ ಹೇಳಿದಾಗ, ಏನದು ಅಂತ ಹೇಳಿ ಅಚ್ಯುತ್ ಕೇಳ್ತಾರೆ. ಆಗ ಅಮ್ಮ ಬಂದಿದ್ದೆ, ನೀವಿಬ್ಬರು ಈ ವರ್ಷದಲ್ಲಿ ನಮಗೆ ಒಂದು ಮಗು ಕೊಡಬೇಕು ಅಂತ ನಾವು ಹೇಳಿದ್ವಲ್ವ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅಚ್ಯುತ್ ಮತ್ತು ಭೂಮಿ ಹೊರಡಕ್ಕೆ ನೋಡ್ತಾರೆ. ಈ ಕಡೆ ನಚ್ಚಿ ಏನಪ್ಪ ಇನ್ನೂ ಕೂಡ ಬಂದಿಲ್ಲ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ದಿವ್ಯಾನೇ ಹೇಳಿದಾಗ, ಬರ್ತಿದ್ದೀನಿ ಅತ್ತೆ ಅಂತ ಕೂಡ ಹೇಳಿ ಫೋನ್
ಫೋನ್ನಲ್ಲಿ ಕಾಲ್ ಮಾಡಿ ಹೇಳ್ತಾರೆ ನಚ್ಚಿ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಹೋಗಿದ್ದಾರೆ. ನಚ್ಚಿ ಒಂದು ಒಳ್ಳೆ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದನ್ನು ನೋಡಿದೆ, ಅಯ್ಯೋ ನಚ್ಚಿ ಯಾಕೋ ಓವರೇ ಆಗಿ ಮಾಡಿದ್ದಾನೆ ಡೆಕೋರೇಷನ್ನ ಅಂತ ಅನ್ನಿಸ್ತದೆ ಅಂತ ಅಚ್ಯುತ್ ಅಂದ್ಕೊಂಡಾಗ ಆ ರೀತಿ ಏನಿಲ್ವಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇದು ಅಂತ ಹೇಳಿ ಭೂಮಿ ಹೇಳ್ತಾರೆ. ನಿಂಗೆ ಇಷ್ಟ ಆಯಿತಾ ಅಂತ ಕೇಳ್ತಾರೆ. ಅಚ್ಯುತ್ ಖಂಡಿತವಾಗ್ಲು ಅಂತ ಹೇಳ್ತಾರೆ ಭೂಮಿ. ಅದು ನಾವು ಇಬ್ಬರು ಮನೆಯಲ್ಲಿದ್ದರೆ ಗಂಡ ಹೆಂಡತಿ ಆಗಿ ನಾಟಕ ಮಾಡಬೇಕಾಗತ್ತೆ ಎಲ್ಲರೂ ಮುಂದೆ, ಅದೇ ಕಾರಣಕ್ಕೆ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತಲೇ ಹೊರಗಡೆ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ತದನಂತರ ಇಲ್ಲಿ ಅಚ್ಯುತ್ ಇದೇ ಸರಿಯಾದ ಸಮಯ ಭೂಮಿ ಹತ್ರ ನನ್ನ ಮನಸ್ಸಿನ ಮಾತನ್ನು ಹೇಳ್ಕೊಂಡ್ಬಿಡ್ಬೇಕು, ಈ ಒಂದು ಸಮಯದಲ್ಲಿ ನಾನು ಎಮೋಷನ್ಸ್ನ ಕಟ್ಟಿಟ್ಕೋಬಾರ್ದು ಅಂತ ಯೋಚನೆ ಮಾಡಿದೆ. ನೋಡು ಭೂಮಿ, ನಿಜಕ್ಕೂ ನಿನ್ನಂಥ ಒಂದು ಭೂಮಿ ನನ್ನ ಬದುಕಲ್ಲಿ ಬಂದದಕ್ಕೆ ನನಗೆ ಎಷ್ಟು ಖುಷಿ ಪಡಬೇಕು ಗೊತ್ತಾ. ಖಂಡಿತವಾಗ್ಲೂ ನೀನು ನನ್ನ ಜೀವನದಲ್ಲಿ ಒಂದು ನಿನ್ನ ಜೊತೆ ನನ್ನ ಕತೆ ಅಂತಕ್ಕಂಥ ಒಂದು ಹೊಸ ಚಾಪ್ಟರನ್ನೇ ಶುರು ಮಾಡಿದ್ಯಾ. ನೀನು ನನ್ನ ಜೀವನದಲ್ಲಿ ನನ್ನ ಜೀವನ ಪೂರ್ತಿ ಜೊತೆಯಾಗಿರ್ತೀಯ ಅಲ್ವಾ ಅಂತ ಹೇಳಿ ಮಂಡಿಯೂರಿ ಪ್ರಪೋಸ್ ಮಾಡ್ತಾರೆ. ಅದನ್ನು ನೋಡಿದ್ದೆ ಭೂಮಿಗೆ ಖುಷಿ ಆಗಿಬಿಡುತ್ತೆ. ಪ್ರಪೋಸನ್ನು ಸ್ವೀಕರಿಸೇ ಬಿಡ್ತಾಳೆ ಭೂಮಿ. ಐ ಲವ್ ಯು ಟು ಅಜಿತ್ ಸಾಹೇಬ್ರೆ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಮನಸ್ಸಲ್ಲಿಯೂ ಕೂಡ ಯಾವಾಗಲೂ ಅದು ಎಷ್ಟು ಬಾರಿ ಹೇಳ್ಕೊಂಡಿದ್ರು ನಿಮ್ಮ ಮೇಲಿನ ಪ್ರೀತಿಯನ್ನು, ಆದರೆ ಇವತ್ತು ಹೇಳ್ತಾ ಇದ್ದೀನಿ ಐ ಲವ್ ಯು ಟು ಸಾಹೇಬ್ರೆ ಅಂತ ಹೇಳಿ ಅಪ್ಕೋತಾಳೆ. ಆದರೆ ಇದೆಲ್ಲವೂ ಕೂಡ ಅಚ್ಯುತ್ ಕಂಡಂಥ ಕನಸಾಗಿದೆ. ನಿಜಕ್ಕೂ ಭೂಮಿ ಇದೇ ರೀತಿ ರಿಯಾಕ್ಟ್ ಮಾಡ್ತಾಳೆ? ಖಂಡಿತ ಇಲ್ಲ. ಭೂಮಿ ಇದಕ್ಕೆ ಅಪೋಸಿಟ್ ರಿಯಾಕ್ಟ್ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ಳೋದೆ ಮತ್ತೊಂದು ಕನಸನ್ನು ಕೂಡ ಕಾಣ್ತಾರೆ. ಮತ್ತೆ ಪ್ರಪೋಸ್ ಮಾಡ್ತಾರೆ ಅಚ್ಯುತ್ ಭೂಮಿ ಬಳಿ ಪ್ರಪೋಸ್ ಮಾಡ್ತಿದ್ದಾಗೆ, ಏನಿದೆಲ್ಲ ಸಾಹೇಬ್ರೆ ಇಂಥ ಮನಸ್ಸಿನ ಭಾವನೆ ಇಟ್ಕೊಂಡಿದ್ರ? ನಾನು ಯಾವತ್ತೂ ಕೂಡ ಇಂಥ ಮನಸ್ಸಿನ ಭಾವನೆ ಇಟ್ಕೊಂಡೇ ಇರಲಿಲ್ಲ. ನೀವು ನಾನು ಮೊದಲೇ ಅಗ್ರಿಮೆಂಟಲ್ಲಿ ಹೇಳ್ಕೊಂಡಿದ್ವಲ್ವ, ಅಗ್ರಿಮೆಂಟ್ ಆಗಬೇಕಾದ್ರೆ ಒಂದು ಕಂಡೀಷನ್ ಇತ್ತಲ್ವ, ಇಬ್ಬರಲ್ಲಿ ಯಾರಿಗೆ ಈ ರೀತಿ ಫೀಲಿಂಗ್ ಶುರುವಾದರೂ ಮತ್ತೊಬ್ಬರು ಅದನ್ನು ಕಟ್ ಮಾಡಬೇಕು, ಬ್ರೇಕ್ ಮಾಡಬೇಕು ಅಂತ. ನೀವೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಬಟ್ ಇದು ಕೂಡ ಅಚ್ಯುತ್ ಕಂಡಂಥ ಕನಸೇ ಆಗಿರುತ್ತೆ. ತದನಂತರ ಇಲ್ಲಿ ಭೂಮಿ ಬಳಿಯಲ್ಲಿ ಅಚ್ಯುತ್ ತನ್ನ ಮನಸ್ಸಿನ ಭಾವನೆಯನ್ನು ಬಿಚ್ಚಿ ಹೇಳ್ಕೊಳ್ಳೋದಿಲ್ಲ. ಇಲ್ಲಿ ಭೂಮಿ ಹೇಳ್ಕೋಬೇಕು ಅಂದರೂ ಅದಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಅಚ್ಯುತ್ ಭೂಮಿಗೆ ಒಂದು ಗಿಫ್ಟನ್ನು ಕೊಡ್ತಾರೆ. ಗಿಫ್ಟನ್ನು ಕೊಡೋದ್ರ ಮುಖಾಂತರ ಈ ಒಂದು ಗಣಪತಿ ನಿನ್ನ ಹತ್ರ ಇರಬೇಕು ಅಂತಲೇ ಕೊಟ್ಟಿತ್ತು. ಯಾಕಂದರೆ ಒಂದು ತಿಂಗಳಾದಮೇಲೆ ಕಾಂಟ್ರಾಕ್ಟ್ ಮುಗ್ದು ಹೋಗುತ್ತೆ. ಆಗ ನಿಂದು ನಿನ್ನ ಪಾಡು, ನಂದು ನನ್ನ ಪಾಡು. ಆಗ ಕೂಡ ನೀನು ಸೆಕ್ಯೂರ್ ಆಗಿರಬೇಕು, ಜೊತೆಗೆ ನಿನ್ನ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ, ಏನು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀರಾ? ಯಾಕೆ ಸಾಹೇಬ್ರೆ, ನಂದು ನಿಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗ್ದು ಹೋಗುತ್ತಲ್ಲ ಅಂತ ಭೂಮಿ ಹೇಳಿದ್ದಕ್ಕೆ ನಾನು ನಿನ್ನನ್ನು ಆಫೀಸರ್ ಮಾಡಬೇಕು, ಅದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ಅಚ್ಯುತ್. ನಂತರ ಅಚ್ಯುತ್ಗೋಸ್ಕರ ಒಂದು ವಾಚನ್ನು ಕೊಡ್ತಾಳೆ ಭೂಮಿ. ಇದು ನನಗೆ ತುಂಬಾ ಅಮೂಲ್ಯವಾದಂಥ ಗಿಫ್ಟ್ ಅಂತ ಅಚ್ಯುತ್ ಹೇಳ್ತಾರೆ. ಇದು ಅಮೂಲ್ಯವಾದಂಥ ಒಂದು ಸಮಯವನ್ನು ತೋರಿಸುತ್ತೆ. ಅಷ್ಟೇ ಅಮೂಲ್ಯವಾದಂಥ ಸಮಯವನ್ನು ನಾನು ನಿಮ್ಮ ಜೊತೆ ಕಳೆದಿದ್ದೀನಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ. ಭೂಮಿ ಮತ್ತು ಅಚ್ಯುತ್ ಮನಸ್ಸಲ್ಲಿ ಮನಸ್ಸು ತುಂಬ ಪ್ರೀತಿ ಇಟ್ಕೊಂಡಿದ್ರು. ಇಬ್ಬರು ಕೂಡ ಮನಸ್ಸು ಬಿಚ್ಚು ಹೇಳ್ಕೊಡೋದಿಲ್ಲ. ತದನಂತರ ಮನೆಗೆ ಬರ್ತಾರೆ. ಮನೆಗೆ ಬರೋಕ್ಕೂ ಮುನ್ನ ಆಲ್ರೆಡಿ ಇಲ್ಲಿ ಶಾರದಾ ಅವರಿಗೆ ಕೇಕ್ ರೀತಿಯಾಗಿ ಕೇಸರಿ ಭಾತನ್ನು ಇಟ್ಟು ಮನೆಯವರು ಎಲ್ಲರೂ ಕೂಡ ಹೋಗಿದ್ದಾರೆ. ಎಚ್ಚರ ಆಗ್ತಿದ್ದಾಗೆ ಶಾರದಾ ಅವರು ಕೇಸರಿ ಭಾತನ್ನು ತಿಂತಿದ್ದಾರೆ. ಈ ಕಡೆ ಶ್ರವಣ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಶಾರದಾ ಅಂತ ಹೇಳ್ತಾರೆ. ಮತ್ತು ಮನೆಗೆ ಬರ್ತಿದ್ದಾಗೆ ಸಂಗೀತ ಮತ್ತು ರಮಣ್ ಅವರ ಒಂದು ವೆಡ್ಡಿಂಗ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನನ್ನು ಮನೆಯಲ್ಲೂ ಕೂಡ ಮಾಡ್ತಾರೆ. ನಂತರ ಶಾರದಾ ಅತ್ತೆನ ಹೊರಗಡೆ ಕರ್ಕೊ ಹೋದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಭಾವಿಸಿದಂಥ ಅಚ್ಯುತ್ ಮನೆಯವರೆಲ್ಲರೂ ಕೂಡ ಜೊತೆಯಾಗಿ ಹೊರಗಡೆ ಹೋಗ್ತಿದ್ದಾರೆ. ಇದರ ನಡುವೆ ದೇವಿಯಾನಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಿದ್ದಾಗೆ ಅಚ್ಯುತ್ ಹೋಗಿ ಅವರನ್ನು ಕಾಪಾಡ್ತಾರೆ. ಬಟ್ ಅಲ್ಲಿ ಬಂದಂಥದ್ದು ಮಂಡ್ಯದ ರೌಡಿಗಳು ಅನ್ನೋದು ಅಚ್ಯುತ್ಗೆ ಗೊತ್ತಿದೆ. ಹಾಗಾಗಿ ಆಸೆ ಸೀರಿಯಲ್ನ ಸೂರ್ಯ ಅವರು ಅಚ್ಯುತ್ಗೆ ಸಾಥ್ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.